ಇದಕ್ಕೆ 16 ಮುಖದ ಚಾವಡಿ ಅಂತ ಕನ್ನಡದಲ್ಲಿ. ಪಾಳೆಗಾರನಿಗೆ 16 ಜನ ಹೆಣ್ಮಕ್ಳಿದ್ರು. ಗೊತ್ತಾಯ್ತಮ್ಮ? 16 ಹೆಣ್ಮಕ್ಳು. 16 ಹೆಣ್ಮಕ್ಳು ಮದುವೆ ಮಾಡಿದ್ರು. ಅಕ್ಕ ತಂಗಿರು ಇಬ್ಬರು ಸೇರಿದ್ರೆ ಗಲಾಟೆ. ಏನು ಮೇಡಮ್? ನಾಟ್ ಫಾರ್ ಮೀ. ಕ್ರಿಸ್ತ ಶಕ 1182. ಇದು ಕ್ರಿಸ್ತ 2026. 844 ವರ್ಷ ಈ ದೇವಸ್ಥಾನಕ್ಕೆ. ಅಷ್ಟು ಹಳೆದಿದೆ. ಹೊಯ್ಸಳರ ಕಾಲ ಅದೇ 1000ರಿಂದ 1300ವರೆಗೂ ಹೊಯ್ಸಳರ ಕಾಲ. ಆ ಕಾಲದಲ್ಲಿ 300 ವರ್ಷದಲ್ಲೇ ಅವರು ಸಿಕ್ಕಾಪಟ್ಟೆ ದೇವಸ್ಥಾನ ಮಾಡಿಬಿಟ್ರು. ಹಾಸನ, ಚಿಕ್ಕಮಗಳೂರು ಎಲ್ಲ ಜಾಸ್ತಿ ಆಗೋದು. ಅದು ವಿಷ್ಣುವರ್ಧನ ಕಾಲದಲ್ಲಿ ಆಗಿರ್ತಿಲ್ಲ. ಇದು ಅದೇ 1182 ಅಂದರೆ ವಿಷ್ಣುವರ್ಧನ ಕಾಲ ಆದ್ಮೇಲೆ ಆಗಿರೋದು ಎಲ್ಲ. ಸೆಂಟ್ರಿಗೆ ನಿಂತ್ಕೊಂಡ್ರಾ? ಇಲ್ಲಿ ಅಲ್ಲಲ್ಲ, ಇವ್ರು ನಿಂತ್ಕೊಂಡ್ರು. ಅಲ್ಲಿ ಈ ಒಂದು ಸೆಂಟ್ರಲ್ಲಿ ನಿಂತ್ಕೊಂಡ್ರೆ ಒಂದು ಮಂಟಪದ ಕೆಳಗೆ ನಿಂತಿರ ಕಾಣುತ್ತೆ ನೋಡಿ. 4 ಕಂಬ, 4 ಕಂಬ, ಮೇಲ್ಗಡೆ ನೋಡಿ ಒಂದು ಬಾಳೆಗೊನೆ, ಸುತ್ತಲೂ ಹೊಯ್ಸಳರ ಲಾಂಛನ ಹುಲಿ 4 ಕಾಣುತ್ತೆ ನೋಡಿ. 4 ಹುಲಿ ಕಾಣುತ್ತಾ? ಇದೆಲ್ಲ ಅವರ ಪರ್ಟಿಕ್ಯುಲರ್ ಸ್ಟೈಲ್ ಅವರು ಹೊಯ್ಸಳರದು. ಸೊ ಈ ಮಂಟಪ ನಮ್ಮ ದೇವಸ್ಥಾನ ಹೊಯ್ಸಳ. ಗೊತ್ತಾಯ್ತಾ? ಬರೀ ಈಗ ಸೊ ಮೊದಲಿದ್ದ ನಿಮಗೆ ಆ ಶೈಲಿ ಗೊತ್ತಾಗುತ್ತೆ, ವ್ಯತ್ಯಾಸ. ಹೊಯ್ಸಳರ ಕಂಬಗಳೆಲ್ಲ ಭಾಳ ಚೆನ್ನಾಗಿರುತ್ತೆ. ರೌಂಡ್ ಶೇಪಲ್ಲಿರುತ್ತೆ, ಕಾರ್ವಿಂಗ್ ಇರುತ್ತೆ, ಒಳಗಡೆ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಈ ಕಂಬಗಳು ನೋಡಿ, 4 ಕಂಬ ನೋಡಿದ್ರ ಪಕ್ಕದ ಈ ಕಂಬಗಳು ನೋಡಿ, ಇದು ವ್ಯತ್ಯಾಸ. ಆ ಕಾರ್ವಿಂಗ್ ಇದರಲ್ಲಿಲ್ಲ ನೋಡಿ, ಇಲ್ಲ ಪ್ಲೈನ್ ಆಗೋಯ್ತು ನೋಡಿ. ನೋಡಿ ಆ ಕಾರ್ವಿಂಗ್ ಇದೆ ಅಂದ್ರೆ ಇದು ಹೊಯ್ಸಳ. ಇದು ಪಕ್ಕದಲ್ಲಿ ಎಕ್ಸ್ಟೆನ್ಷನ್. ಇದಕ್ಕೆ 16 ಮುಖದ ಚಾವಡಿ ಅಂತ ಕನ್ನಡದಲ್ಲಿ ಹೆಸರು. ಚಾವಡಿ ಅಂದರೆ ಕನ್ನಡದಲ್ಲಿ ಒಂದು 500-600 ಜನ ಕೂತ್ಕೊಂಡು ಒಳ್ಳೆ ವಿಷಯ ಡಿಸ್ಕಸ್ ಮಾಡ್ತಾರಲ್ಲ, ಒಳ್ಳೆ ವಿಷಯ ಮಾತಾಡಬೇಕು, ಅದಕ್ಕೆ ಚಾವಡಿ ಅಂತಂದು. ಒಂದು ಹಳ್ಳಿ ಚಾವಡಿ ಇರುತ್ತೆ. ಪಂಚಾಯತಿ ಕಟ್ಟೆ ಬೇರೆ, ಗಲಾಟೆ ತೀರ್ ಮಾಡ್ಕೊಳ್ಳೋದು ಪಂಚಾಯತಿ ಕಟ್ಟೆ. ಚಾವಡಿನೇ ಬೇರೆ. ಚಾವಡಿ ಈಗ ನಮ್ಮಲ್ಲಿ ಉತ್ಸವ ಒಂದು ಫಂಕ್ಷನ್ ಮಾಡ್ತಾನೆ. ಉತ್ಸವ ಮಾಡ್ಬೇಕಾದ್ರೆ ಒಂದು ಒಳ್ಳೇದಾಗಲಿ ಹಿರಿಯರೆಲ್ಲ ಕೂತ್ಕೊಂಡು ಗ್ರಾಮದವರು ಯಜಮಾನ ಕೂತ್ಕೊಂಡು ಮಾತಾಡಿ ಹೀಗೆ ಮಾಡೋಣ, ಖರ್ಚಾಗುತ್ತೆ, ಅದು ಚಾವಡಿ. ಅದು ಚಾವಡಿ ಅಂತ. ಇದು 16 ಮುಖದ ಚಾವಡಿ. ಈಗ ನಾನು ಒಂದು ಸೀಟಲ್ಲಿ ಕೂತ್ಕೊಂಡು ಕಾಣ್ತಲ್ವಾ, ನೀವೊಂದು ಸೀಟಲ್ಲಿ ಕೂತಿದ್ದೀರ. 16 ಸೀಟ್ ಇದೆ ಟೋಟ್ಲಿ. 16 ಸೀಟ್. ಒಬ್ಬ ಪಾಳೆಗಾರ ಕಟ್ಸಿದ್ರು ಇದನ್ನ 16 ಮುಖದ ಚಾವಡಿ ಅಂತ. ಯಾತಕ ಕಟ್ಸ್ತ ಅಂದರೆ ಆ ಪಾಳೆಗಾರನಿಗೆ 16 ಜನ ಹೆಣ್ಮಕ್ಳಿದ್ರು. ಗೊತ್ತಾಯ್ತಮ್ಮ? 16 ಹೆಣ್ಮಕ್ಳು. 16 ಹೆಣ್ಮಕ್ಳು ಮದುವೆ ಮಾಡಿದ್ದಾರೆ ರಾಜ. ಸೊ 16 ಹೆಣ್ಮಕ್ಳು, 16 ಹಳೆಂದ್ರೆ 32 ಜನ ಆಯ್ತಾ. ಮೊಮ್ಮಕ್ಕಳ ಬಗ್ಗೆ ಉಲ್ಲೇಖವಾಗಿಲ್ಲ. ಎಲ್ಲ ಎಷ್ಟು ಮೊಮ್ಮಕ್ಕಳಿದ್ರು ಗೊತ್ತಿಲ್ಲ, ಎಲ್ಲೂ ಹೇಳಿಲ್ಲ ಅಂತ ಕತೆ. ಈ ರಾಜನಿಗೂ ರಾಣಿಗೂ ನಮ್ಮ ಹಾಗೆ ಒಂದು ಸಹಜವಾದ ಆಸೆ. ಏನು ಆಸೆ ಅಂದರೆ ಹೆಣ್ಮಕ್ಳಿಗೆ ಮದುವೆ ಮಾಡಿಕೊಟ್ಟಾಯ್ತಲ್ಲ, ಆವಾಗ ಹೆಣ್ಮಕ್ಳನ್ನ ನೋಡಬೇಕು ಅಂತ ಆಸೆ ಆಗ್ಬಾರ್ದಂತೆ. ತಂದೆ ತಾಯಿ ಇಲ್ವಾ, ತಂದೆ ತಾಯಿ ಹೆಣ್ಮಕ್ಳು ನೋಡಬೇಕು ಅನ್ನೋ ಆಸೆ ಇರುತ್ತೆ. ಕರೆಕ್ಟ್ ತಾನೆ? ಗಂಡು ಮಕ್ಳು ಇರ್ತಾರೆ, ಮನೇಲೇ ಇರ್ಬಿಡ್ತಾರೆ ಅಪ್ಪ ಅಮ್ಮನ ಜೊತೆ. ಹೆಣ್ಮಕ್ಳು ಬೇರೆ ಮನೆಗೆ ಹೋಗ್ಬಿಡ್ತಾರೆ. ಸೊ ಅವ್ರು ನೋಡೋದು ಹೇಗೆ? ಹಾಗೆ ಅವ್ರಿಗೂ ಆಸೆ ಇರುತ್ತೆ ತಂದೆ ತಾಯಿಗೆ. ಹಾಗೆ ಈ ರಾಜ ರಾಣಿಗೂ ಅದೇ ಆಸೆ, ಹೆಣ್ಮಕ್ಳು ನೋಡಬೇಕು ಅಂತ ಆಸೆ ಅಂತ ತಿಳ್ಕೊಂಡು ಒಂದೊಂದು ದಿನ ಒಂದೊಂದು ಹೆಣ್ಮಕ್ಳ ಮನೆಗೆ ಹೋಗ್ತಾ ಕೂತ್ಕೊಂಡ್ರೆ ಇವರು ರಾಜ್ಯಭಾರ ಮಾಡೋರು ಯಾರಿದೆ ಅಲ್ವ ಸರ್? ಆಯಿತು, ಒಬ್ಬಳು ಮನೆಗೆ ಹೋಗ್ತಾರೆ ರಾಜಾರಾಣಿ. ಅವಳು ಇನ್ಯಾವಳು ಅಕ್ಕನಿಗೂ ತಂಗಿ ಹೇಳಿ ನೋಡ ಅಪ್ಪ ಅಮ್ಮ ಬಂದಿರ್ತಾನೆ ನಮ್ಮ ಮನೆಗೆ ಅಂತ. ಅವಳು ಅಯ್ಯೋ ನಮ್ಮ ಮನೆಗೆ ಬರ್ದಿಲ್ಲ. ಇನ್ನೊಬ್ಳು ನನ್ನ ಮನೆಗೆ ಯಾರ ಮನೆಗೆ ಹೋಗ್ತಾರೆ ಇವರು? 16 ಜನ ಮನೆಗೆ ಸಾಧ್ಯವೇ? ಸೊ ಪ್ರಜೆಗಳು ಮಹಾರಾಜನು 3 ಹೆಣ್ಮಕ್ಳು ಮನೆ ತಿರ್ತಾ ಕೂತಿರ್ತಾನೆ, ಪ್ರಜೆಗಳು ಬೈಯಲ್ಲ. ಈ ಪ್ರಾಬ್ಲಮ್ ಹ್ಯಾಕ್ ಸಾಲ್ವ್ ಮಾಡೋದು ಯೋಚನೆ ಮಾಡಿ ಏನು ಮಾಡ್ದ, ಯಾವುದೋ ಒಂದನ್ನೇ ಫಿಕ್ಸ್ ಮಾಡ್ಕೊಳ್ಳೋದು. ರಾಜಾರಾಣಿ ಫಿಕ್ಸ್ ಮಾಡಿಕೊಂಡು ಹೆಣ್ಮಕ್ಳು ಅಳಿಯಂದ್ರು ಆಹ್ವಾನ ಕೊಟ್ಬಿಡೋದು, ಇಲ್ಲಿಗೆ ಬನ್ನಿ. ಸೊ ಎಲ್ಲರೂ ಬಂದ್ಬಿಡೋದು ಇಲ್ಲಿಗೆ. ಅಪ್ಪ ಅಮ್ಮ ನೋಡೋಕ್ಕೆಲ್ಲ ಬಂದ್ಬಿಡೋರು ಅಳಿಯ. ಸೊ ರಾಜ ರಾಣಿ ಸಿಂಹಾಸನದಲ್ಲಿ ಕೂತ್ಕೊಳ್ಳಿದ್ಲಿ ಇದೇ ಜಾಗದಲ್ಲಿ. ಹೆಣ್ಮಕ್ಳು ಅಳಿಯಂದ್ರೆಲ್ಲ ನೆಲದಲ್ಲಿ ಕೂತ್ಕೊಂಡು ಸಂಜೆವರೆಗೂ ಟೈಮ್ ಪಾಸ್ ಮಾಡೋದು. ಇಂಗ್ಲೀಷಲ್ಲಿ ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಹೇಳ್ತಾರೆ. ಫ್ಯಾಮಿಲಿ ಗೆಟ್ ಟುಗೆದರ್ ನಾವು ಮಾಡೋದು. ನಮ್ಮ ತಾತ ಇರ್ತಾರೆ, ನಾವು ಮೊಮ್ಮಕ್ಕಳು ಅಳಿ ಎಲ್ಲ ಸ್ವಲ್ಪ ಒಂದಿನ ತಾತನ ಜೊತೆ ಕೂತ್ಕೊಂಡು ಆಟ ಆಡಿ ಊಟ ಮಾಡ್ಕೊಂಡು ಹೋದ್ವಿ. ಅದೇ ರೀತಿ ಇಲ್ಲಿ ರಾಜ ಎಲ್ಲ ಅಳಿಯಿಂದ ಹೆಣ್ಮಕ್ಳು ಬಂದ್ಬಿಟ್ರಲ್ಲ, ಖುಷಿ ಎಲ್ಲರಿಗೂ. ಸಂಜೆವರೆಗೂ ಟೈಮ್ ಪಾಸ್, ಎಂಟರ್ಟೈನ್ಮೆಂಟ್ ಬೇಕು, ಮನೋರಂಜನೆ, ಒಂದು ಸಂಗೀತ ಕಚೇರಿ, ಒಂದು ನೃತ್ಯ ಏನೋ ಇಟ್ಕೊಳ್ಳೋದು. ಸಾಯಂಕಾಲ ಇದ್ಬಿಟ್ಟು ಒಳ್ಳೆ ಔತಣ ತಿಂಡಿ ಯೋಚನೆ, ಸುಭಿಕ್ಷವಾದ ರಾಜ್ಯ. ಅದನ್ನ ಮೇನು ಔತಣ ತಿಂಡಿ ಗಿಂಡಿ ಬೇಕಾದ್ರೆ ಅದೆಲ್ಲ ಚೆನ್ನಾಗಿತ್ತು. ಸೊ ಸಾಯಂಕಾಲ ಎಲ್ಲರೂ ಡಿಸ್ಪರ್ಸ್, ಅವ್ರವ್ರ ಊರು ಹುಡುಕ್ತಿದ್ರು. ಅಕ್ಕ ತಂಗಿರು ಇಬ್ಬರು ಸೇರಿದ್ರೆ ಗಲಾಟೆ. ಏನು ಮೇಡಮ್? 16 ಅಕ್ಕ ತಂಗಿ ಗಲಾಟೆ ಇರಬೇಕು.
ಈ ಕೋಬ್ರಾಸ್ ಬೇರೆ, ಬ್ರದರ್ಸ್ ಕೋಬ್ರಾ ಅವ್ರನ್ನ 16 ಜನ. ಸೊ ಎಲ್ಲ ಸೇರ್ಬಿಟ್ರೆ ಏನು ಹಾ ಹೂ ಕಿರಿಚಾಟ ಕೇಕೆ. ಬಟ್ ಅವ್ರು ಬರ್ತಿದ್ದರೆ ಆ ಸಂತೋಷ ಪಡೋಕ್ಕೆ. ಸೊ ಸಾಯಂಕಾಲ ಆದಮೇಲೆ ಹೊರಟೋಗ್ತಿದ್ರು. ಈ ಸಂದರ್ಭದಲ್ಲಿ ಅಂದರೆ ಗೆಟ್ ಟುಗೆದರ್ ಮಾಡ್ಕೊಂಡ್ರೆ ರಾಜನಿಗೂ ರಾಣಿಗೂ ದೊಡ್ಡದೊಂದು ಕನ್ಫ್ಯೂಷನ್. ಏನು ಕನ್ಫ್ಯೂಷನ್ ಅಂದರೆ 16 ಅಳಿಯಂದ್ರು ಕೂತಿರ್ತಾರೆ ನೆಲದ ಮೇಲೆ. 16 ಅಳಿಯಂದರಲ್ಲಿ ಎಷ್ಟನೇ ಅಳಿಯ ಯಾರು ಅನ್ನೋದೇ ಕನ್ಫ್ಯೂಷನ್. 5ನೇ ಅಳಿಯ ಯಾರು, 9ನೇ ಅಳಿಯ ಯಾರು, 4ನೇ ಅಳಿಯ ಯಾರು, 13ನೇ ಅಳಿಯ ಯಾರು. ಈಗ ಯಾವುದೋ 5ನೇ ಅಳಿಯ ಹತ್ರ ರಾಜ ಮಾತಾಡಬೇಕು. 5ನೇ ಅಳಿಯ ಯಾರು ಅಂತ ಗೊತ್ತಿಲ್ಲ. 5ನೇ ಮಗಳು ಇವಳೇ ಗೊತ್ತಿದ್ದು. ಅವಳ ಪಕ್ಕದಲ್ಲಿ ಯಾರು ಕೂತಿದ್ರೆ ಇವನೇ ಇರಬಹುದೇನೋ ಅಂತ ಗೆಸ್ ಮಾಡ್ಬೋದು. ಡೆಫಿನೆಟ್ ಗೊತ್ತಿಲ್ಲ. ಇನ್ಯಾವನೊಬ್ಬ ಕೂತ್ಬಿಟ್ಟಿದೆ. ಸೊ ಈ ಅಳಿಯಂದ್ರೆ ಹೆಂಗೆ ಕಂಡು ಹಿಡಿದು ಇವ್ರನ್ನ ಅಂತ ಯೋಚನೆ ಮಾಡಿ ಏನು ಮಾಡ್ದ, 16 ಮುಖದ ಚಾವಡಿ ಕಟ್ಸ. 16 ಸೀಟ್ ನೋಡಿದ್ರ ಏನು ಮಾಡ್ದ, ಒಂದೊಂದು ಸೀಟಲ್ಲಿ ಒಂದೊಂದು ಜೋಡಿನ ಕೂರಿಸ್ತಾನೆ. ಮಗಳು ಒಡೆಯ 16 ಸೀಟ್ ಇದೆ, 16 ಜೋಡಿ ಲೆಕ್ಕ ಸರೋಯ್ತಲ್ಲ. ಅದು ಯಾವ ರೀತಿ ಅವ್ನು ಕೂರಿಸ್ತಾನೆ ಅಂದರೆ ನ್ಯೂಮರಿಕಲ್ ಆರ್ಡ್ರಲ್ಲೇ ಕೂರಿಸ್ತಾನೆ. 1 2 3 4 5 6 7 8 ಆರ್ಡ್ರಲ್ಲೇ ಕೂರಿಸ್ಕೊಂಬಾನೆ. ಅಲ್ಲಿ ಹೋಗೋಣ ಬನ್ನಿ ಅಲ್ಲ. ಆ ಪ್ರಕಾರ ನೋಡಿ, ದಿ ಸೀಟ್ ಈಸ್ ಸಪೋಸ್ ಟು ಬಿ ದಿ ಫಸ್ಟ್ ಸೀಟ್, ಸೀಟ್ ನಂಬರ್ 1. ಈ ಸೀಟಲ್ಲಿ ರಾಜ ತನ್ನ ದೊಡ್ಡ ಮಗಳು ಅಳಿಯನ್ನ ಕಲ್ಬಿಟ್ಟು ಇಲ್ಲಿ ಕೂರಿಸ್ತಾನೆ. ಮೊದಲನೇ ಮಗಳು ಅಳಿಯ. 2ನೇ ಮಗಳು ಅಳಿಯನ್ನ ಈ ಸೀಟಲ್ಲಿ ಕೂರಿಸ್ತಾನೆ. 3ನೇ ಮಗಳು ಅಳಿಯ, 4ನೇ ಮಗಳು 5 6 7 8 9 10 11 12 13 14 15 16. ಸೊ ಆರ್ಡ್ರಲ್ಲೇ ಕೂತ್ಕೊಂಡ್ಬಿಟ್ರಿ ಎಲ್ಲ. ಇವಾಗ ಭಾಳ ಈಸಿ ನಡಿಕೆ. 3ನೇ ಮಗಳು ಅಳಿಯ ಯಾರು? 3ನೇ ಸೀಟ್. 3ನೇ ಮಗಳು ಅಳಿಯ. ನಾನು 7ನೇ ಸೀಟ್ ಕೊಟ್ಟು ನಾನೇ 7ನೇ ಅಳಿಯ. ಹಾಗಿದು 10ನೇ ಸೀಟು, ಇದು 10 ಕೊನೆ ಸೀಟು, ಕೊನೆ ಮಗಳು ನೋಡಿ. ಸೊ ಎಲ್ಲ ಆರ್ಡ್ರಲ್ಲೇ ಕೂತ್ಕೊಂಡ್ಬಿಟ್ರು. ಈಗ ರಾಜ ರಾಣಿ ಒಂದು ಕಡೆ ಕೂತ್ಕೋಬೇಕಲ್ಲ ನೋಡಿ. ಇದು 1998ನೇ ಇಸ್ವಿವರೆಗೂ ಪಾಳು ಬಿದ್ದ ದೇವಸ್ಥಾನ ಇದೆ. ಫುಲ್ಲಿ ರೂಯಿನ್ಡ್ ಟೆಂಪಲ್. ಅದು ದೇವಸ್ಥಾನ ನೋಡಿದ್ರೆ ಅದೇ ಥರ ಇತ್ತು ದೇವಸ್ಥಾನ. ಸುತ್ತ ಮೇಲೆಲ್ಲ ಮರಗಳು, ಮೇಂಟೆನೆನ್ಸ್ ಇಲ್ಲ. ಯಾಕಂದರೆ ಯಾರು ನೋಡ್ಕೊಳ್ಳೋರಿಲ್ಲ. ಪೂಜೆ ನಡೀತಿದ್ದು ನಾನೇ 88ನೇ ಇಸ್ವಿಗೆ ಬಂದೆ. 88 ಪೂಜೆ ಮಾಡ್ತೇನೆ. 98ಗೆ ರೆನೋವೇಷನ್ ಆಯಿತು. 10 ವರ್ಷ ಬೆಳಗ್ಗೆ ನಾನು ಬಂದು ಪೂಜೆ ಮಾಡೋದು ಹೋಗೋದು. ಯಾರಿಲ್ಲ, ಸಾಯಂಕಾಲ ಪವರೇ ಇಲ್ಲ ಇಲ್ಲಿ. ಇಲ್ಲೆಲ್ಲ ಭಾಳ ಹೋಪ್ಲೆಸ್ ಪ್ಲೇಸ್. ನಾಯಿಗಳೆಲ್ಲ ಓಡಾಡೋದು. ಹೇಗಿದೆ ಈ ಜಾಗ ಇವಾಗ? ಅವಾಗ ಹಾಗೆ ಹೋಪ್ಲೆಸ್ ಆಯಿತು. ಸೊ ಇಲ್ಲಿ ಈ ಆ ರೆನೋವೇಷನ್ ಟೈಮಲ್ಲಿ ಈ ಧರ್ಮಸ್ಥಳದವರು ಜೀರ್ಣೋದ್ಧಾರ ಮಾಡ್ತಾರೆ. ಎಲ್ಲ ತೆಗೆದಾಕ್ತಾರೆ ದೇವಸ್ಥಾನ. ನೀವು ಹೇಳಿದಾಗ ಮರಗಳು ಎಲ್ಲ ಇತ್ತು ಇಲ್ಲಿ. ಎಲ್ಲ ತೆಗೆದು ಅಚ್ಚುಕಟ್ಟು ಹೊಸದಾಗಿ ಅದೇ ಶೈಲಿಯಲ್ಲಿ ಬಿಲ್ಡ್ ಮಾಡ್ಕೊಂಡ್ರು. ಇದು ಅಷ್ಟೇ, ಚಾವಡಿ ಎಲ್ಲ ತೆಗೆದುಬಿಟ್ಟು ಹೊಸದಾಗಿ ಕಟ್ಟಿತ್ತು. ಬಟ್ ಯಾವುದನ್ನು ಚೇಂಜ್ ಮಾಡೋಕ್ಕಾಗಲ್ಲ ನೋಡಿ. ಈ ಕಂಬ ನೋಡಿ, ಇದು ಮೇಲ್ದು, ಇದು ಇಲ್ಲೇ ಬರಬೇಕು, ಇಲ್ಲಿಗೆ ಸೂಟ್ ಆಗಲ್ಲ. ಅದು ಇಲ್ಲಿಗೆ ಸೂಟ್ ಆಗಲ್ಲ. ಹಾಗೆ ಪರ್ಫೆಕ್ಟಾಗಿ ಅದನ್ನ ಫೋಟೋಸ್ ತಗೊಂಡು ಗ್ರಾಫ್ ಮಾಡಿ ಆಯಾ ನಂಬರ್ ಮಾಡಿ ಆಯಾಕಲ್ಲಿ ಅಲ್ಲಿಗೆ ಬರಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿ ಜೋಡಿಸಿಟ್ಟು ಹಾಗೆ ಕಟ್ಟಿದ್ರು. ಸೊ ಆ ರಿನೋವೇಷನ್ ಟೈಮಲ್ಲಿ ಇಲ್ಲಿ ಒಂದು ಕಂಬ, ಒಂದು ಮಂಟಪ ಇತ್ತು. ಗೇಟ್ ಇದೆಯಲ್ಲ, ಸೇರಿದಾಗ ಮಂಟಪ ರೂಮ್ ನೋಡಿ. ಈ ಗೇಟಿಂದ ಹೊರಗಡೆ 4 ಕಡೆ ಒಂದು ಗೋಡೆ, ಇಲ್ಲಿ 4 ಕಡೆ ಹಿಂದಕ್ಕೆ ಒಂದು ಗೋಡೆ, ಹೀಗೊಂದು ಗೋಡೆ ಮೇಲ್ಗಡೆ ಒಂದು ತಾಳಿಸಿ ಒಂದು ರೂಮ್ ಥರ ಆಯ್ತಾ. ಸೊ ಅದು ಮಂಟಪ ಅಂತ. ಆ ಮಂಟಪದಲ್ಲಿ ಗೇಟಿನ 3 ಅಡಿ ಒಳಗಡೆ 5 ಅಡಿಗೆ ಒಂದು ಸೀಟ್ ಇತ್ತು ನೋಡಿ. ಇದೆಲ್ಲ ಕರೆಕ್ಟಾಗಿ 3 ಅಡಿ ಇದೆ. ಟೇಪ್ ತಗೊಳ್ಳಿ, ಪರ್ಫೆಕ್ಟ್ 3 ಫೀಟ್ ಇದೆ. 5 ಫೀಟನ್ನು ಹಿಂದೆ ರಾಜನ ಸುಪ್ರೀಂ ಅಲ್ವಾ. ಸೊ 3 ಅಡಿ ಹಿಂದೆ ಒಳಗಡೆ 5 ಅಡಿ ಸೀಟ್ ಅಂತು. ಅದರೊಳಗೆ ರಾಜ ರಾಣಿ ಕೂತ್ಕೊಂಡು ಹೀಗೆ ಫೇಸಿಂಗ್ ಸೌತ್ ಹೀಗೆ ಕೂತ್ಕೊಂಡು ನೋಡಿದಾಗ ರಾಜ ರಾಣಿಗೆ ಎಲ್ಲರೂ ಕಾಣ್ತಾ ಇದ್ರು. ಹಾಗೆ ಡಿಸೈನ್ ಮಾಡಿದ್ರೆ ಅಂಡರ್ಲೈನ್ ಮಾಡಬೇಕನ್ನ ಸುಮ್ಮನೆ ಕಟ್ಟಿಲ್ಲ. ಈಗ ರಾಜ ಇವ್ರು ಕೂತ್ಕೊಂಡು ಈ ಮಗಳು ಕಾಣಿಲ್ಲ, ಆ ಒಂದು ಕಾಣಿಲ್ಲ, ಹೀಗೆಲ್ಲ ನೋಡಿದ್ರೆ ಎಷ್ಟು ಅಸಖ್ಯ ಅಲ್ವಾ ಅಲ್ಲಮ್ಮ. ರಾಜ ರಾಣಿ ಸುಪ್ರೀಂ ಕೂತನೆ ಹಿಂಗೆ ಕಾಣಬೇಕು. ಹಾಗೆ ಇಲ್ಲಿ ಕೂತ್ಕೊಂಡ್ರೆ ಎಲ್ಲರೂ ಕಾಣಬೇಕು. ಹಾಗೆ ಈ 14 ಚಾರ್ಜ್ ಡಿಸೈನ್ ಮಾಡಿದ್ದಾರೆ. ಇನ್ನು ಎಲ್ಲಿ ಕೂತ್ಕೊಂಡು ಬೇರೆ ಎಲ್ಲೂ ಕಾಣಲಿ, ಕೂತ್ಕೊಂಡು ಮಾತ್ರ ಪರ್ಫೆಕ್ಟ್ ಎಲ್ಲರೂ ಕಾಣ್ತಾರೆ. ಸೊ ರಾಜ ಕೂತ್ಕೊಂಡು ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡ್ತಿದ್ರು. ಆ ಸೆಂಟ್ರಲ್ ಪ್ಲೇಸೇ ವೇದಿಕೆ, ಸ್ಟೇಜ್, ಸಂಗೀತ ನೃತ್ಯ ಅಲ್ಲಿ ನಡೀತಾರೆ. ಸೊ ಎಲ್ಲರೂ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ರು ಅಂತ 14 ಚಾವಡಿ ಕತೆ. ಇಲ್ಲಿ ಬನ್ನಿ ಇದೊಂದು ಬಹಳ ವಿಶೇಷತೆ, ಒಂದು ವೈಶಿಷ್ಟ್ಯತೆ. ವಿಶೇಷತೆ ಹೇಳೋಕ್ಕಿಂತ ವೈಶಿಷ್ಟ್ಯತೆ ಕರೆಕ್ಟಾದ ಕನ್ನಡ ವರ್ಡ್. 1-2 ಜನ್ರೇಷನ್ ಹಿಂದೆ ನಮ್ಮ ಸಂಸ್ಕೃತಿ, ಈಗ 2 ಜನರೇಷನ್ ನಮ್ಮ ಅಜ್ಜಿ ಕಾಲ ಅಂತ ಇಟ್ಕೊಳ್ಳೋ 2 ಜನ ಹಿಂದೆ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಸಂಪ್ರದಾಯ. ಏನು ಸಂಪ್ರದಾಯ ಅಂದರೆ ಅತ್ತೆ ಅಳಿನ ಹೀಗೆ ಎದುರಿಸ್ಕೊಂಡು ಮಾತಾಡ್ಸ್ತಿಲ್ವಂತೆ. ಯಾವತ್ತೂ ಏನು ಅಳಿ ಅಂದರೆ ಚೆನ್ನಾಗಿದ್ದೀರಾ ತಗೊಳ್ಳಿ ಕಾಫಿ ಅಂತ ಯಾವತ್ತೇನು ಅಳಿಯಂದರೆ ಹಿಂಗೆ ನೀವು ಯಾರು ಕೇಳಿದ್ರಿ? ಹೌದೌದು ಕೇಳಿ. ಏನು ನಿಮ್ಗೇನು
ಮನೆಯಲ್ಲಿ ಮರ್ಯಾದೆ ಅದು. ಹಾ. ಮರ್ಯಾದೆ ಅಷ್ಟು ಇದು ಮಾಡ್ತಾರೆ. ಅಜ್ಜಿ. ಆದ್ರೆ ತಾಯಿ ಕಾಲ ಅಲ್ಲ, ಅಜ್ಜಿ ಅಜ್ಜಿ. ಹಾ. ಹಳೆ ನಿಮ್ಮ ಅಜ್ಜಿ ನಿಮ್ಮ ತಂದೆ ಹತ್ರ ಈಗ ನಿಂತು ಮಾತಾಡಿರಲ್ಲ ಖಂಡಿತ. ಹೌದು ಖಂಡಿತ. ನಿಮ್ಗೆ ಗೊತ್ತಿದ್ದ ಮನೆಯಲ್ಲ ಕೇಳಿದ್ರ? ಮನೇಲಿ ಕೇಳಿ, ಹಿರಿಯರನ್ನ ಕೇಳಿ ಹೇಳ್ತಾರೆ. ಯಾವ ಅತ್ತೆಯನ್ನು ಒಳಿಯನ್ನು ಹೀಗೆ ನೆತ್ಕೊಂಡು ಮಾತಾಡ್ತಾರೆ, ಊಟ ಕೂಡ ಬರ್ತಾರಲ್ಲ. ಹೌದು. ಹ? ಹೀಗೆ ಒಂದು ಸಂಪ್ರದಾಯ. ಇದು 70 years ಬ್ಯಾಕ್ ಬಟ್ ಇದು 400 ವರ್ಷಗಳ ಕಥೆ. 14 ಚಾವಡಿ. ಈಗ ಹೇಳಿ, ಈ ಸಂಪ್ರದಾಯ 400 ವರ್ಷಗಳ ಹಿಂದೆ ಇನ್ನು ಹೇಗಿದ್ದಿರ್ಬೋದು? ಇನ್ನೂ ಸ್ಟ್ರಿಕ್ಟ್ ಆಗಿದ್ದು ನಂಬ್ತಿರಲ್ವ? 14 ಚಾವಡಿನ ಆ ಕಾಲದಲ್ಲಿ ಹೇಗೆ ಡಿಸೈನ್ ಮಾಡಿದ್ದಾರೆ ಅಂದರೆ ನೋಡಿ, ಇದು ರಾಜ ಕೂತ್ಕೊಳ್ಳೋ ಜಾಗ, ಒಳಗಡೆ ಅಂಟ್ಕೊಂಡೆ. ರಾಜ ಹೀಗೆ ಸುತ್ತಲೂ ಹೀಗೆ ನೋಡಿದ್ರೆ ರಾಜನಿಗೆ ಅವನ 16 ಹೆಣ್ಮಕ್ಳು, 16 ಅಳಿಯಂದ್ರೆ 32 ಜನರು ಕಾಣ್ತಾರೆ. ಗೊತ್ತಾಯ್ತಾ? ಎಲ್ಲರೂ ಆಲ್ ಆರ್ ವಿಸಿಬಲ್, ವೈಡ್ ಆಂಗಲ್ ಎಲ್ಲ ಕಾಣ್ತಾರೆ. ವೆರಾಸ್ ನೋಡಿ, ಇದು ರಾಣಿ ಕೂತ್ಕೊಳ್ಳೋ ಜಾಗ, ಇದು ರಾಣಿ ಒಳಗಡೆ. ರಾಣಿ ಸುತ್ತಲೂ ನೋಡಿದ್ರೆ ಅವಳ ಹೆಣ್ಣು ಮಕ್ಕಳು ಮಾತ್ರ ಕಾಣ್ತಾರೆ, ಅಳಿಯಂದಿರು ಕಾಣಲ್ಲ. ಹಾಗೆ ಕಟ್ಟಿದ್ದಾರೆ ಇದನ್ನ. ಎಷ್ಟು ಆಶ್ಚರ್ಯ ಇದೆ ಬೇರೆ. ಹೆಂಗ್ರಿ ಸಾಧ್ಯ? ಇಲ್ಲಿ ಪಕ್ಕದಲ್ಲೇ ಕೂತ ರಾಣಿಗೆ ಅಳಿಯಂದ್ರೆ ಕಾಣಲ್ಲ ಅಂತ ಹೇಳ್ತಾರೆ. ಇಬ್ರು ಕಾಣ್ತಾರೆ. ಈಗ ರಾಣಿಗೆ ಅಳಿಯಂದ್ರೆ ಮಾತ್ರ ಹೆಣ್ಮಕ್ಳು ಮಾತ್ರ ಕಾಣೋದು, ಅಳಿಯಂದ್ರೆ ಕಾಣೋದೇ ಇಲ್ಲ. ಹಾಗೆ ಆ ಕಾಲದಲ್ಲಿ ಹೇಗೆ ನೋಡಿ ಆ ಸಂಪ್ರದಾಯ ಮಂತ್ರಿಟ್ಕೊಂಡಿದ್ದಾರೆ. ರಾಣಿ ನಾನು ಮಹಾರಾಣಿ ಏನು ಬೇಕೋ ನಡೆಯುತ್ತೇನೆ, ಕಾಲ ಮೇಲೆ ಕಾಲ ಹಾಕೊಂಡು ಎಲ್ಲ ಅಳಿಯಂದ್ರು ನೋಡ್ಕೊಂಡು ಮಾತಾಡ್ತಾರೆ. ಸಂಪ್ರದಾಯ ಏನು ಸರ್ ಹೋಗ್ಬಿಟ್ಟಿದ್ರೆ ಅದು ಸಂಪ್ರದಾಯ ಮನಸ್ಸಲ್ಲಿ ರಾಣಿಗೆ ಹೆಣ್ಮಕ್ಳು ಮಾತ್ರ ಕಾಣ್ತಾರೆ, ಅಳಿಯಂದ್ರೆ ಕಾಣೋದೇ ಇಲ್ಲ. ಹಾಗೆ ಡಿಸೈನ್ ಮಾಡಿದ್ದಾರೆ, ಹಾಗೆ ಡಿಸೈನ್ ಮಾಡಿದ್ದಾರೆ. ಯಾರಾದ್ರು ಇಬ್ರು ಅಮ್ಮನೇ ಬನ್ನಿ, ರಾಜಿಗೆ ಇಬ್ರು ಕಾಣ್ತಾರೆ, ಹೌದು. ರಾಣಿಗೆ ನೀವು ಇಲ್ಲಿ ಮಕ್ಕಳು ಮಾತ್ರ. ಹತ್ತಿ ಮೇಲೆ ಕರೆಕ್ಟ್ ಸರ್. ಒಬ್ರು ಮನೆಗೆ ಬನ್ನಿ, ಹತ್ತು ಕೊಟ್ಟ ನೋಡಿ. 2 ನಿಮಿಷಗಳ ಕಾಲ ನೀವೇ ಭೀಮಣ್ಣ ದಂಡನಾಯಕ. ನೀವು ಮಹಾರಾಣಿ ಅಂತ ತಿಳ್ಕೊಂಡ್ರಿ, ಮಹಾರಾಣಿ ಹೆಸರು ಗೊತ್ತಿಲ್ಲ. ನನ್ನ ಪ್ರಶ್ನೆಗೆ ಇಬ್ಬರು ಉತ್ತರ ಕೊಡ್ತಾ ಬರ್ತೀರಾ? ಸೀಟ್ ನಂಬರ್ 1 16 ಆಮೇಲೆ ಎಲ್ಲ ನೋಡ್ತೀರಲ್ವಾ? ಎಲ್ಲಿ ಬನ್ನಿ ಸರ್ ನೋಡಿ. ಲೆಕ್ಕ ಪ್ರಕಾರ ಸೀಟ್ ನಂಬರ್ 2 ಅಲ್ವಾ? ಈ 2ನೇ ನಂಬರ್. ನಾನೇ 2ನೇ ಮಗಳು, ಎಲ್ಲಿ ಕೂತೀನಿ. ನೀವು ತಾಯಿ ರಾಣಿ, ಕಾಣ್ತಾರ ಮಗಳು? ಸರ್ ನೀವು ತಂದೆ, ಸರ್ ನಿಮಗೆ ಮಗಳು ಇಬ್ಬರಿಗೂ ಕಾಣ್ತಾ ಇರ್ತಾನೆ. ಅಮ್ಮ ಅಳಿಯ ಕಾಣ್ತಾ ಇದ್ದಾನಮ್ಮ ಸರ್, ನಿಮಗೆ ಕಾಣ್ತಾ ಇದೆಯಲ್ಲ? ಸೊ ನಾನು 3ನೇ ಮಗಳು, ಇಬ್ರು ಕಾಣ್ತಾರೆ. ಅಮ್ಮ ಅಳಿಯ ಸರ್ ಕಾಣ್ತಾ ಇದೆಯಾ? ನಾನು 4ನೇ ಮಗಳು, ಕಾಣ್ತಾನೆ ಇಬ್ಬರಿಗೂ ಮಗಳು. ಅಮ್ಮ ಅಳಿಯ ನಿಮಗೆ ಸರ್? ಐ ಆಮ್ ದಿ 5th ಡಾಟರ್, ಕಾಣ್ತಾನೆ ಮಗಳಿಬ್ಬರಿಗೂ. ಅಮ್ಮ ಅಳಿಯ ಇಲ್ಲ ಸರ್, ಕಾಣ್ತಾ ಇದೆ. ಹೀಗೆ ನೋಡಿ, ನಾನು 7ನೇ ಮಗಳು, ಇಲ್ಲಿ ಕೂತೀನಿ. 7ನೇ ಮಗಳು ಕಾಣ್ತಾಳೆ ಇಬ್ಬರಿಗೂ. ಅಮ್ಮ ಅಳಿಯ ಕಾಣ್ತಾನಮ್ಮ ಸರ್, ಕಾಣ್ತಾ ಇದೆಯಾ? ಈಗ 6ನೇ ಮಗಳು, 6ನೇ ಮಗಳು, 6ನೇ ಅಳಿಯ ಸರ್ ನಿಮಗೆ. ಸೊ ಪಕ್ಕದಲ್ಲೇ ಅಳಿಯ ಕೂತಿದ್ರು, ರಾಣಿಗೆ ಅಳಿಯ ಕಾಣಿಲ್ಲ ತಾನೆ, ಮಹಾರಾಜನಿಗೆ ಎಲ್ಲ ವಯಸ್ಸು ವರ್ಷ. ಈ ಸೈಡ್ ಏನಾಯಿತು, ಆ ಸೈಡು ಹಾಗೆ ಆಗುತ್ತೆ. ಆಯ್ತಾ? ಈಗ ಕ್ಲೈಮ್ಯಾಕ್ಸ್ ಕಾಂತಾರ. ಕ್ಲೈಮ್ಯಾಕ್ಸ್ ಬನ್ನಿ. ನಾ ಹೇಳ್ಬೇಕು, ನಾನು ಮೊದಲನೇ ಅಳಿಯ, ಮೊದಲನೇ ಮಗಳು. ಅವು 16ನೇ ಅಲೆ, 16ನೇ ಮಕ್ಕಳು ಕೂತಿಯಾಳೆ. ಈಗ ನಿಮಗೆ ರಾಣಿಗೆ ಪ್ರಶ್ನೆ ನಿಮಗಿಲ್ಲ. ಈ ಅಳಿಯ ನಮ್ಗೆ ಕಾಣ್ತಾನಲ್ವ, ಪಕ್ಕದಲ್ಲೇ ಬೇರೆ ಅಳಿಯನು ಕಾಣ್ತಾನೆ 16ನೇ. ಸೊ ಅದ್ರ ಪ್ರಕಾರ ಏನಾಗ್ಬಿಡುತ್ತೆ ಅನ್ಸ್ಬಿಡುತ್ತೆ ಅಂದರೆ, ಮಹಾರಾಣಿ ಮೊದಲನೇ ಅಳಿಯ ಕೊನೆಯ ಅಳಿಯನ ಮಾತ್ರ ನೋಡ್ಬೋದು, ಇನ್ಯಾರು ನೋಡಬಾರ್ದು ಅಂತ ಆಗ್ಬಿಡುತ್ತವೆ. ಯಾವ ಪಾರ್ಶಾಲಿಟಿ? ನೋಡಬಾರ್ದು, ನೋಡಲೇಬಾರ್ದು ಯಾರು. ಬಟ್ ಮೊದಲನೇ ಅಳಿಯ ನೋಡಿ ಅವ್ರೇನು ತಪ್ಪಾಡಿದ್ರು. ಬಟ್ ಈಗ ಈ ರಾಣಿಗೆ ಮೊದಲನೇ ಅಳಿಯ ಕೊನೆ ಇಬ್ರು ಕಾಣ್ತಾ ಇದ್ದಾರೆ. ಏನಿರಬಹುದು? ವೆರಿ ಸಿಂಪಲ್. ಈ 3 ಅಡಿ ಮಂಟಪ ಆಯಿತು. ಮಂಟಪ 3 ಅಡಿ ಒಳಗಡೆ 5 ಅಡಿ ಸೀಟ್ ಇತ್ತು. ಸೊ 3 ಅಡಿ ಹಿಂದೆ ಹೋಗ್ತು, 5 ಅಡಿ ಎತ್ತರಕ್ಕೆ ಹೋದಾಗ ನೋಡಿ ಈ ಗೋಡೆ, ಇಲ್ಲಿ ನೋಡಿ, ಇಲ್ಲಿ ಈ ಗೋಡೆ ಎಳೆಯ ಕಳ್ಳಿ ಕೂತಿರ್ತಾನೆ. ಹಂಗಲಿ ಆ ಕ್ರಾಸ್ ಆಗ್ಬಿಡ್ತಾನೆ, ಆಳಿಯನು ಕಾಣಲ್ಲ. ಬಟ್ ಹೆಣ್ಮಕ್ಳು ಡೈರೆಕ್ಟರ್ ರಾಣಿ ಕಾಣ್ತಾರೆ, ಮಹಾರಾಜರಿಗೆ ಎಲ್ಲರೂ ಕಾಣ್ತಾರೆ. ಇದು 14 ಚಾವಡಿ. ಹೇಗೆ ಮಾಡಿದ ನಾಟ್ ಫಾರ್ ಮೀ, ಟು ದಟ್ ಆರ್ಕಿಟೆಕ್ಟ್.